ಹಾಯ್ ನಮಸ್ಕಾರ ಗಾಯ್ಸ್. ಇವತ್ತು ಇನ್ನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಒಂದು ಲಾಂಗ್ ಯಾವುದೋ ಒಂದು ಟ್ರಿಪ್ ಹಾಕೊಂಡ್ವಿ. ಅಲ್ಲೋಗಿ ಆ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ, ಆ ಪ್ಲೇಸನ್ನು ತೋರಿಸೋಣ ಅಂತ ನಮ್ಮ ಪ್ಲ್ಯಾನಿಂಗು. ಬಟ್ ಇವಾಗ ಯಾವ ಪ್ಲೇಸ್ ಅಂತ ಹೇಳಲ್ಲ, ಡೈರೆಕ್ಟ್ ಅಲ್ಲೋಗಿದ ತಕ್ಷಣವೇ ಆ ಪ್ಲೇಸ್ ಯಾವುದು, ಏನು, ಅದ್ರ ಕತೆ ಏನು, ಆ ವಿಡಿಯೋ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಇಕ್ತೀನಿ. ಲೆಟ್ಸ್ ವೈಟ್ ಆ್ಯಂಡ್ ಸಿ. ಹಲೋ ನಮಸ್ಕಾರ ಕರ್ನಾಟಕ. ಈಗ ನಾವು ಬಂದಿರೋಂಥ ಪ್ಲೇಸ್ ಬಂದ್ಬಿಟ್ಟು ಕೋಟಿಲಿಂಗೇಶ್ವರ. ಇವಾಗ ತಾನೇ ಪೂಜಾರಿ ಹೇಳ್ತಿದ್ರು ಇಲ್ಲಿ 90 ಲಕ್ಷ ಲಿಂಗಗಳಿದಾವಂತೆ, ಇನ್ನೂ 10 ಲಕ್ಷ ಲಿಂಗಗಳನ್ನ ಇಲ್ಲಿಟ್ಟರೆ ಆಗ ಕೋಟಿಲಿಂಗೇಶ್ವರ ಆಗುತ್ತೆ ಅಂತೆ. ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗ ಇಲ್ಲಿ ನಿಜವಾಗ್ಲೂ ಕೋಟಿ ಲಿಂಗಗಳಿದ್ದಾವೆ ಅಂದ್ಕೊಂಡಿದ್ದೆ, ಬಟ್ ಇದ್ದಾವೆ 90 ಲಕ್ಷ ಇದಾವಂತೆ. ಇನ್ನೂ ಇವಾಗ ಅನ್ಕೊಂಡಿದ್ದು ಇವಾಗ ನಾನು 1 ಕೋಟಿ ಇದಾವೆ ಅನ್ಕೊಂಡ್ರೆ, ನೋಡಿದ್ರೆ ಅಲ್ಲಿ ಪೂಜಾರಿ ಹೇಳ್ತಾ ಇದ್ದಾರೆ ಇವಾಗ 90 ಲಕ್ಷ ಇದಾವಂತೆ. ಇನ್ನೂ 10 ಲಕ್ಷ ಆದರೆ ಆವಾಗ 1 ಕೋಟಿ ಆಗುತ್ತಂತೆ. ಇನ್ನೂ 10 ಲಕ್ಷ ಆಗ್ಬೇಕಂದ್ರೆ ಇನ್ನೂ ಎಷ್ಟು ದಿವಸ ಹೋಗ್ಬೇಕು ಅದು ಗೊತ್ತಿಲ್ಲ. ಏನಂದರೆ ಶಿವನ ಲಿಂಗಗಳು ಮಾತ್ರ ಮಸ್ತ್ ಇದ್ದಾವೆ. ಎಲ್ಲ ಜಾಸ್ತಿ ಸುತ್ತಮುತ್ತ ಎಲ್ಲ ಶಿವಲಿಂಗಗಳೇ, ಚಿಕ್ಕ ಚಿಕ್ಕವು, ಸಣ್ಣವು, ದೊಡ್ಡವು. ಸುಮಾರು ಇಲ್ಲಿಗೆ ಸುಮಾರು ಬಂದು ಒಂದು 12 ವರ್ಷ ಆಯ್ತು. 12 ವರ್ಷ ಆದಮೇಲೆ ಈಗ ಬಂದಿರೋದು. ಇಲ್ಲಿ ಏನಂದರೆ ದರ್ಶನ ಅದು ದೇವ್ರನ್ನ ದರ್ಶನ ಮಾಡೋದಕ್ಕೂ ಟಿಕೆಟ್ ಇಟ್ಬಿಟ್ಟವ್ರೆ. ಕಮರ್ಷಿಯಲ್ ಆಗಿಬಿಟ್ಟಿದೆ. ತುಂಬ ಕಮರ್ಷಿಯಲ್ ಮಾಡಾಕವ್ರೆ. ಪ್ರತಿಯೊಂದು ದೇವಸ್ಥಾನದಲ್ಲಿ ಹೋಗಿ ದರ್ಶನಕ್ಕೆ ಕಾಣಿಕೆ ಹಾಕಿ ಒಂದು ಅರ್ಚನೆ ಮಾಡಿಸ್ಕೊಳ್ಳೋ ಥರ ಮಾಡಾಕವ್ರೆ, ಬಿಡ್ತಿಲ್ಲ. ಪ್ರತಿಯೊಬ್ಬರನ್ನು ಮಾಡಿಸ್ಕೊಂತಾನೆ ಇದು ಮಾಡ್ತಿದ್ದಾರೆ. ತುಂಬ ಕಮರ್ಷಿಯಲ್ ಮಾಡಾಕವ್ರೆ. ಏನಂದರೆ ಕಮರ್ಷಿಯಲ್ ಮಾಡಿದ್ರು ದೇವ್ರ ಮೇಲೆ ಭಕ್ತಿ ಇರೋದ್ರಿಂದ ನಾವು ಬಂದು ದುಡ್ಡು ಕೊಟ್ಟೆ ಬಂದು ಎಲ್ಲ ಟಿಕೆಟ್ ಎಲ್ಲ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಎರಡಕ್ಕೆ ಬಂದು ಒಳಗಡೆ ಬಂದಿರೋದಕ್ಕೆ ದೇವರ ದರ್ಶನ ಆಗ್ತಿದೆ. ಲಿಂಗಗಳು ಪ್ರತಿಯೊಂದು ದರ್ಶನ ಮಾಡ್ತಾಯಿದ್ದೀವಿ. ಮಸ್ತ್ ಇದ್ದಾವೆ, ನೀವು ನೋಡ್ಬೋದು. ಸುತ್ತಮುತ್ತ ಎಲ್ಲ ನೋಡಿದ್ರು ಲಿಂಗಗಳೇ. ಏನಂದರೆ ಮಸ್ತ್ ಪ್ಲೇಸು ಕೋಟಿಲಿಂಗೇಶ್ವರ. ಈಗ ಚಿಕ್ಕ ಚಿಕ್ಕ ಲಿಂಗಗಳೆಲ್ಲ ಆಗೋಯ್ತು. ನಮ್ಮ ಹಿಂದೆಗಡೆ ಇವಾಗ ಶಿವನ ವಾಹನ ನಂದಿ ಐತೆ. ಇದು ನಂದಿ ಆ ಶಿವಂದು ಮುಂದೆನೇ, ಲಿಂಗದ ಮುಂದೆನೇ ದೊಡ್ಡದಾಗಿದೆ. ಅದು ಹಿಂದೆಗಡೆ ಇರೋದು ಶಿವಂದು ಲಿಂಗ. ಆ ತ್ರಿಶೂಲ ನೋಡಿ ಎಷ್ಟು ದೊಡ್ಡದಾಗಿ ಮಾಡವ್ರೆ. ತ್ರಿಶೂಲನ ದೊಡ್ಡದಾಗೈತೆ. ಹಾಕಿ ಮುನ್ನೊಬ್ಬರನ್ನ ರಾಕ್ಷಸ ಸಂಹಾರ ಮಾಡಾಕ್ಬೋದು. ಮತ್ತು ಹಿಂದೆಗಡೆ ನಂದಿನೂ ದೊಡ್ಡದಾಗೈತೆ, ಬಟ್ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತೈತೆ ನಿಮಗೆ. ಅದು ದೊಡ್ಡದಾಗಿ ಕಾಣಿಸ್ತಿದೆ. ಮತ್ತು ಆ ಶಿವಲಿಂಗಕ್ಕೆ ಜೇನುಕಟ್ಟೆ ಇದೆ ಹಿಂದೆಗಡೆ. ಅಲ್ಲಿ ವಿಡಿಯೋದಲ್ಲಿ ಕಾಣಿಸಲ್ಲ, ನಮ್ಗೆ ಕಾಣಿಸ್ತಿದೆ. ಅದು ಜೇನುಕಟ್ಟೆ ಐತೆ. ಮತ್ತು ನನಗೆ ಇನ್ನೊಂದು ವಿಷಯ ಇಲ್ಲೇನೋ ಗೊತ್ತಾಗಿದೆ ಅಂದರೆ, ಪ್ರತಿಯೊಂದು ಲಿಂಗಕ್ಕೂ ಅವರು ತಯಾರು ಮಾಡ್ತಾರಂತೆ. ಮತ್ತು ಅದು ಅಂಟ್ಕೊಂಡಿದ್ರೆ ದೇವಸ್ಥಾನದಂತೆ. ಅಕಸ್ಮಾತ್ ಲೂಸಾಗಿ ಇನ್ನೂ ಏನು ಅಂಟಿಸಿಲ್ಲ ಅಂದರೆ ಅದು ಜನಗಳ ಸ್ವಂತ ಅಂತೆ. ಮತ್ತು ಇಲ್ಲಿ ಆ ಲಿಂಗ ನಮ್ಮ ಸ್ವಂತ ಮಾಡ್ಕೋಬೇಕಂದ್ರೆ ಅದು ನಾವು ಎತ್ಕೊಂಡು ಹೋಗಂಗಿಲ್ಲ. ನಮ್ಮ ಹೆಸ್ರ ಮೇಲೆ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಅಲ್ಲೋಗಿ ಕೌಂಟ್ರಲ್ಲಿ ಹೋಗಿ 2,000ನೋ 3,000ನೋ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂತೆ. ಬಟ್ ನಾನು ಅಲ್ಲಿ ಯಾರೋ ನಂಗೆ ಹೇಳಿದ್ರು ಇನ್ನೊಬ್ರು, ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಅದು ಶಿವಲಿಂಗ ಇಲ್ಲೇ ಇರುತ್ತೆ. ಆ ಲಿಂಗಕ್ಕೆ ನಮ್ಮ ಹೆಸರು ಬರೆದ್ಬಿಟ್ಟು ಅದು ನಮಗೆ ರಿಜಿಸ್ಟ್ರೇಷನ್ ಆದಾಗೆ. ಮತ್ತು ನಾವು ಯಾವಾಗಾದರೂ ಬಂದರೂ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ಬೋದು. ನಮ್ಮದು ಅಂತ ಒಂದು ಲಿಂಗ ಇಲ್ಲೇ ಇರುತ್ತಂತೆ. ಬಟ್ ಪೂಜಾರಿ ಹೇಳಿದ್ದು ಅದು ನಮಗೂ ಸರಿಯಾಗಿ ಗೊತ್ತಿಲ್ಲ, ಇನ್ನೊಬ್ಬ ಪೂಜಾರಿ ಹೇಳಿದ್ದದು. ಆಗಲಿ ಕೆಲವು ಶಿವಲಿಂಗಗಳೆಲ್ಲ ಅಂಟ್ಕೊಂಡಿದ್ದಾವೆ, ಇನ್ನೊಂದೆಲ್ಲ ಲೂಸ್ ಆಗೋಗೈತೆ. ಬಟ್ ಕೆಲವೊಂದು ಒಡೆದೋಗಿದೆ. ಈ ಜನಗಳೆಲ್ಲ ಬರ್ತಾ ಇರ್ತಾರೆ, ಆವಾಗವಾಗ ಮುಟ್ಟಿ ಇದು ಎಲ್ಲ ಇದು ಮಾಡ್ತಾರೆ. ಅದು ಕೆಲವೊಂದು ಒಡೆದೋಗೈತೆ. ಹೇಳ್ದಂಗೆ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ ಲಿಂಗಗಳನ್ನ ಅಂದ್ಬಿಟ್ಟು ಹೇಳಿದ್ನಲ್ಲ, ಅದು ಸೇಮ್ ಇದೇ ಥರ. ಇವಾಗ ಹಿಂದೆಗಡೆ ಅವರು ಬೋರ್ಡೆಲ್ಲ ಹಾಕಿ ಅವ್ರ ನೇಮೆಲ್ಲ ಬರೆದು ಅವರು ಅದೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇದು ಅವ್ರದ್ದು ಲಿಂಗ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಅವ್ರು ಪ್ರತಿ ಸರಿ ಯಾವಾಗಾದರೂ ಬಂದಾಗ ದೇವ್ರಿಗೆ ಪೂಜೆ ಮಾಡಿಕೊಂಡು ಹೋಗ್ತಾರೆ. ಮತ್ತು ಅಭಿಷೇಕ ಎಲ್ಲ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಲಿಂಗಗಳೆಲ್ಲ ಚೆನ್ನಾಗಿದ್ದಾವೆ. ಬಟ್ ಎಲ್ಲದರಲ್ಲಿ ಅನುಭವ ಮಸ್ತಿದೆ ಇವತ್ತು. ಹಂಗೆ ಇಲ್ಲಿ ನಾನೇ ಲಿಂಗಗಳು ನೋಡ್ತಾ ಬರ್ತಿವೆ. ಇಲ್ಲೊಂದು ಚಿಕ್ಕ ಶಿವಲಿಂಗ ಬಟ್ ಒಡೆದೋಗೈತೆ. ನೋಡಿ ನಿಮ್ಗೆ ತೋರಿಸ್ತೀನಿ. ಇದು ತಲೆ ಭಾಗ ಒಡೆದೋಗಿದೆ. ಬಟ್ ಜಾಸ್ತಿ ಹಳೇದಾಗಿರೋದ್ರಿಂದ ಏನಾರು ಒಡೆದೋಗಿರ್ಬೋದು ಅಂದ್ಬಿಟ್ಟು ಅಕಸ್ಮಾತ್ ಜನಗಳು ಮುಟ್ಟಲ್ಲ ಅನ್ಕೊತೇನೆ. ಯಾರನ್ನ ತಗಲ್ಸಿದ್ರೆ ಹಂಗೆ ನಾರ್ಮಲಾಗಿ ಬಿದ್ದೋಗುತ್ತೆ. ಅವು ತಗಲಿ
ತಲೆ ಹೊಡೆದೋಗಿರ್ಬೋದು. ಅಲ್ಲಿರೋದು ದೊಡ್ಡ ಲಿಂಗ. ಅಲ್ಲಿ ಅದಕ್ಕಿಂತ ಈ ಕಡೆ ಇನ್ನು ಸ್ವಲ್ಪ ಚಿಕ್ಕದು. ಆ ದೊಡ್ಡ ಲಿಂಗಕ್ಕಿಂತ ಇದು ಸ್ವಲ್ಪ ಚಿಕ್ಕದು. ಮತ್ತೆ ಇಲ್ಲೊಂದು ನಂದಿ, ಇದೊಂದು ನಂದಿ, ಇದು ಸ್ವಲ್ಪ ಚಿಕ್ಕದು. ಚಿಕ್ಕದು ಮತ್ತೆ ಹಿಂದೆಗಡೆ ನಮ್ಮ ಶಿವಲಿಂಗದ್ದು ಇಷ್ಟೇ. ಇಷ್ಟು ಒಳ್ಳೆ ಕ್ಯೂಟ್ ಆಗೈತೆ, ಚೆನ್ನಾಗೈತೆ ಇದು. ಮತ್ತೆ ಇದು ಆಲ್ಮೋಸ್ಟು ಶಿವಲಿಂಗಗಳನ್ನೆಲ್ಲ ತೋರಿಸಿದ್ವಿ ಅಂದ್ಕೊಂಡಿದ್ದೀವಿ. ಇನ್ನೇನು ಲಿಂಗಗಳೆಲ್ಲ ಒಂದೇ ಥರ ಇದ್ದಾವೆ ನೋಡಿ. ಹಿಂದೆಗಡೆ ಫುಲ್ಲು ನನ್ನ ಹಿಂದೆಗಡೆ ಇರೋವೆಲ್ಲ ಅದೇ ಲಿಂಗಗಳೇ. ಬಟ್ ಇನ್ನು ಇವಾಗ ಕೋಟ್ಲಿಂಗೇಶ್ವರ ಇಲ್ಲಿ ಮುಗೀತು. ಮತ್ತು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಹಾಕಿದ್ದೀವಿ. ಆ ಪ್ಲೇಸಲ್ಲಿ ಹೋಗಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀವಿ. ಎಲ್ಲರಿಗೂ ನಮಸ್ಕಾರ, ಬಾಯ್. ಹಲೋ ಗೈಸ್, ಆ್ಯಕ್ಚುಲಿ ನಾವು ಇಷ್ಟು ದಿನ ವೀಡಿಯೋಗಳು ಮಾಡ್ತಿದ್ವಿ, ಕನ್ಸಿಸ್ಟೆನ್ಸ್ ಆಗಿ ಯಾವುದೂ ಮಾಡಿಲ್ಲ. ಬಟ್ ಇವಾಗ ಎಲ್ಲ ವೀಡಿಯೋನ ಕನ್ಸಿಸ್ಟೆಂಟಾಗಿ ಪ್ರತಿಯೊಂದು ವೀಕ್ಲಿ ಒನ್ ವೀಡಿಯೋ 2 ವೀಡಿಯೋ ಬಿಡೋಣ ಅಂತ, ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಬರೋ ವೀಡಿಯೋ ಪ್ರತಿಯೊಂದು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೊಡಿ. ಬಟ್ ಒಳ್ಳೆ ವೀಡಿಯೋ ಅಂತೂ ನಾವು ಒಳ್ಳೆ ರಿಸಲ್ಟ್ ಅಂತೂ ಕೊಡ್ತೀವಿ. ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಅಂತೂ ತುಂಬ ಚೆನ್ನಾಗಿರೋ ಕಂಟೆಂಟ್ ಅಂತೂ ಎತ್ಕೊಂಡು ಬರ್ತೀವಿ ಮುಂದೆ. ಸಪೋರ್ಟ್ ಮಾಡಿ.